ಹಾಯ್ ಪಯಣ ಫ್ಯಾಮಿಲಿ. ಗಾಯ್ಸ್ ಅಲ್ಲಿದ್ದಾಯ್ತು, ಇಲ್ಲಿ ನೋಡಿ. ಬಾರೋ ಅಪರೂಪದ ಮುಳ್ಳಂದಿ ಬಾಬಾ. ಎಂತನ ಮತ್ತೇನೋ ಬೇಕು ನಿನಗೆ, ಏನೋ ಬೇಕು. ವೆಲ್ಕಮ್ ಬ್ಯಾಕ್ ಶಶಿ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲಾಗ್ಬಿಟ್ಟಿದೀನಿ. ಮತ್ತೆ ಹೇಳ್ತವ್ರೆ ಚಕ್ಕುಳಿ ಪುಡಿ ಅಂತ. ಇವನಂತ ಉಪವಾಸ ಕಳ್ಸಿದಾರ ಅಂತ ಊರಿಂದ. ಊಟ ಮಾಡಿ ಬಂದಿಲ್ಲ ನಾನು. ತಿನ್ನು. ನೋಡಿ ಗಾಯ್ಸ್, ಶಶಿ ಊರಿಂದ ಗುದ್ದಿ ಪುಡಿ ಮಾಡಿದ ಮೆಣಸಿನ ಹುಡಿ ತಗೊಂಬಂದವನೆ, ಮಸಾಲೆ ಹುಡಿ ತಗೊಂಬಂದವನೆ. ಇದು ಅವ್ರದ್ದು, ಇದು ಹಿತ್ಲಲ್ಲಿ ಬೆಳೆದಿರೋ ಹೆಸ್ರು ಕಾಳು. ಆಮೇಲೆ ನೋಡಿ ಅವ್ರ ತೋಟದಲ್ಲಿ ಆ್ಯಪಲ್ ಅವನ ಥರನೇ ಇದೆ. ಕಿತ್ಲೆ ನಿಮಗೆ ಬೇರೆ ಯಾವುದು ಸಿಗದೇ ಇಲ್ವಾ? ನೀವೆಲ್ಲ ಟಿಕ್ ಹಾಕಿದ್ರೆ ತಗೊಳ್ತಾ ನೋಡಿ ಸಾರೀಶ್ ಏನೋ ಅಂತಾನೆ, ಅವನ ಚಕ್ಲಿ ಪುಡಿ ಆಯ್ತಂತೆ ಶಶಿಯಿಂದ. ಶಶಿ ಬಂದಂತ ಅಣ್ಣ ಸೇಫ್ ಅದ ಗುರು, ಕಟಿಂಗ್ ಸಖತ್ತಾಗಿದೆ ಗುರು. ಹ್ಞೂ ಬಾಯಿಲ್ಲ ನಿಂಗೆ? ಹಾಂ, ಕಟಿಂಗ್ ಶಾಪಲ್ಲಿ ಶಶಿ ಚಕ್ಕು ಬೇಕಾ? ಇವತ್ತೊಂದು ರೂಮಿಗೆ ಇನ್ನೂ ಸ್ವಲ್ಪ ಜಾಸ್ತಿ ಕಳೆ ಬಂತು. ಯಾವುದು? ನೀನ್ ಸತ್ತೆ. ಯಾವ ಅರ್ಧ ತಂದು ಕೊಡ್ತಾನ. ಅಣ್ಣ ಸುಮ್ಮನಿರಿ ಅಣ್ಣ. ಶುರುವಾಯ್ತು ಗೈಸ್. ಅಣ್ಣ ಹಸನ್ಮುಖಿ ಇನ್ಮೇಲಿಂದ ಕಂಟೆಂಟ್ ನೋಡಿ. ಕಂಟೆಂಟ್ ಮೇಲೆ ಕಂಟೆಂಟ್. ಜಗ್ಗೇಶ್ ತಮ್ಮ ಬಂದವನೆ. ಶಶಿ ಅವ್ರ ಮನೆಯಿಂದ ಬಂದಿದ್ದು ಆ್ಯಪಲ್ ಮುಸುಂಬಿ ಎಲ್ಲ ತಿಂತವ್ರೆ. ಆಯುಷ್ನವರು ಗುರು ಬಂದು ತಿಂತವನೆ. ಅಣ್ಣ ಕದ್ದು ಮುಚ್ಚಿ ತಿಂತವನೆ. ನೋಡಿ ಗೈಸ್, ಹಸನ್ಮುಖಿ ಆ ನಗು ನೋಡಿ ಗೈಸ್, ಒಳ್ಳೆ ಹುಡುಗ, ಕಲಾವಿದ. ಹಾಯ್ ಪಯಣ ಫ್ಯಾಮಿಲಿ. ಫುಲ್ ಪ್ಯಾಕೇಜ್ ಬಂದುಬಿಟ್ಟಿದೆ ನಮ್ಮದು. ಫುಲ್ ಸೈಕ್ ಯೂಟ್ಯೂಬರ್ ಹೇಳ್ತಾರೆ ಜೋಪಾನ ಕರ್ಕೊಂಡು ಹೋಗ್ಬೇಕು. ಅದೇ ಮತ್ತೆ ನಮ್ಮ ಪಯಣ ಫ್ಯಾಮಿಲಿ ಏನು ಹೇಳ್ತಿದ್ದೆ, ನಮ್ಮ ಅಣ್ಣ ಇರೋ ಅದು ಗೊತ್ತು ಅವರಿಗೆ ಹೇಳ್ತಿದ್ದು. ಮುಂದೆ ಏನಾದ್ರು ಮಾತು ಮಿಸ್ ಮಾಡ್ಕೊಂಡೆ. ಹಾಂ, ಇಲ್ಲಿ ನೋಡ್ಕೊಂಡು ಹೇಳು. ಹಾಂ, ಇಲ್ಲಿ ನೋಡು, ಈ ಕ್ಯಾಮರಾ ನೋಡು, ಅವ್ರನ್ನ ಇದು ನೋಡಲ್ಲ. ಗೈಸ್, ಇವತ್ತು ಹಾರರ್ ಪ್ಲೇಸನ್ನೆಲ್ಲ ಎಕ್ಸ್ಪ್ಲೋರ್ ಮಾಡೋಕ್ಕಂತ ಬಂದಿದ್ದೀವಿ. ದೇವರಾಣಿ ಇವ್ರನ್ನ ಹಿಡ್ಕೊಂಡು ಹಾರರ್ ಪ್ಲೇಸ್ ಎಕ್ಸ್ಪ್ಲೋರ್ ಮಾಡೋದಲ್ಲ, ಹೆಸರು ಎತ್ತದೇ ಆಗಲ್ಲ. ಇವ್ರನ್ನ ಹಿಡ್ಕೊಂಡು ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು
ವಿಷಯ ಅಂತ ಗೊತ್ತಾ? ಗೊತ್ತಿಲ್ಲ. ಇಲ್ಲಿ ಝೂಮ್ ಬೈಕಲ್ಲಿ ಬರ್ತಿದ್ವಾ? ಸಾರಿ ಗೈಸ್. ಬೈಕಲ್ಲಿ ಬರ್ತಿದ್ವಾ ನಾನಣ್ಣ ದಯಾನ ಬ್ರಿಡ್ಜ್ ಉಂಟಲ್ಲ ಅಲ್ಲಿ ಮುಂದೆ ಒಬ್ಬರು ಪೆಟ್ರೋಲ್ ಖಾಲಿ ಮುಂದೆ ಹುಡುಗಿ ಇಬ್ರು ಬೈಕಲ್ಲಿ ಬರ್ತಿದ್ದಾರೆ, ಬೈಕಲ್ಲಿ ಹೋಗ್ತಿದ್ದಾರೆ, ದುಡ್ಕೊಂಡು ಹೋಗ್ತಿದ್ದಾರೆ. ದೂಡ್ಕೊಂಡು ಹೋಗ್ತಾರೆ. ಹುಡುಗಿ ಮುಂದೆ ಇವ ಹಿಂದೆ ಸೀದಾ ಬಂದ ಟರ್ನಿಂಗ್ಸ್ ಅಲ್ಲಿ 2 ರೋಡ್ ಅಲ್ಲಿ ಪೆಟ್ರೋಲ್ ಬಂಕ್ ರಕ್ಷಿತ್ ಶೆಟ್ಟಿ ಸಿಕ್ಕಿದ್ ಬಿಟ್ರು ಶೆಟ್ಟಿ ಅಲ್ಲ ನಾವು ಸಿಕ್ಕಿದ್ದು ಆವತ್ತು ಅಲ್ಲೇ ಅಲ್ಲ. ಅಲ್ಲಿ ಹೋಗಿ ಪೆಟ್ರೋಲ್ ತಗೊಂಡ್ವಾ ತಗೊಂಡು ಹೋಗ್ತಿದ್ದ ಕೊಟ್ಟಿದ್ದ. ಅಲ್ಲಿ ಕೊಡಕ್ ಹೋಗಿದ್ದ ಅವ ಇಲ್ಲ ಹೂ ಸ್ಟಾಪ್ಡ್ ಯು ನಿಮ್ಮನ್ನ ಹೋಗ್ತಾ ಮಾತಾಡ್ಕೊಂಡು ಹೋಗಿದ್ವಿ. ಸಿಕ್ಕರೆ ಅವನಿಗೆ ಕೊಡುವ ಇಲ್ಲ ನಮ್ಮ ಗಾಡಿಗೆ ಹಾಕೋ ಬರುವ ವೇಸ್ಟ್ ಆಗಲ್ಲ ಅಂತ 70 ರೂಪಾಯಿ ತಗೊಂಡಲ್ಲಿ ಹೋದ್ವಿ. ಅವ ಇಲ್ಲ ಸೀದಾ ತಗೊಬಂದು ಮತ್ತೆ ನಿಲ್ಲಿಸಿ ಎಲ್ಲಿ ಅದು 70 ರೂಪಾಯಿದು ಪ್ಲಾನಿಂಗ್ ಗೊತ್ತಾ? 70 ರೂಪಾಯಿ ಕೊಟ್ಟು ಪೆಟ್ರೋಲ್ ತಗೊಂಡು ಅವನ ಹತ್ರ 100 ರೂಪಾಯಿ ತಗೊಳ್ಳೋದು ಅಂತ. ಹಾಂ ಹಾಂ ನೀ ಇಂಥ ಲುಕ್ ಎಲ್ಲ ಕೊಡಬೇಡ ಮಾರೆ. ಹಿಂಗ್ ಇವ್ರದ್ದು ಡೈಲಾಗ್ ಇನ್ನು ಭಯ ಅಂದಿದ್ರೆ ಪಕ್ಕ ಮೇಲೆ ಭಯ ನಾನು ಹೋಗ್ತೆ, ನೀವು ಚಾಲೆಂಜ್ ಕರ್ತೀರಾ? ಬೇಡ, ಇಲ್ಲಿಂದ ಅಲ್ಲ. ಇದು ನಾನು ನೀವು ಓದಿರೋ ಸ್ಕೂಲ್ ಇಲ್ಲಿ 7ನೇ ಕ್ಲಾಸ್ ತನಕ ಇಲ್ಲಿ 8th ಅಲ್ಲೊಂದು ಸ್ಕೂಲ್ ಉಂಟು ಗೈಸ್. ಅದು ಬೇಕಾದ್ರೆ ನಾನು ಕ್ಲಾಸ್ ರೂಮ್ ಎಲ್ಲ ತೋರಿಸ್. ಅಲ್ಲ ಫಸ್ಟ್ ಇಲ್ಲಿ ತೋರಿಸ್ಕೊ ಮಗ. ಇಲ್ಲಿ ಇದೇ ಕ್ಲಾಸಲ್ಲಿ ನಾನು ಇಲ್ಲಿದ್ದೆ. ಸರಿ ಗೈಸ್ ಬನ್ನಿ. ಹಾಂ ಇಲ್ಲೆಲ್ಲ ಕೂತಿದ್ದೆ ನಾನು ಇಲ್ಲಿ ಒಳಗೆ. ಅದಕ್ಕೆ ಕ್ಲಾಸ್ ಹಾಕಿದ್ದ. ಆಯ್ತಾ. ಇನ್ನೊಂದು ಅದು ಅಲ್ಲಿ ಇಲ್ಲಿ ಇಷ್ಟೇನಾ? ಇಲ್ಲಿದ್ದು ಇಷ್ಟೇ ನೆನಪು. ಇಲ್ಲಿ ಹಿಂದೆ ಒಂದು ಅಲ್ಲಿ ಅವಳು ಇಲ್ಲಿ ಅಂಗನವಾಡಿ ಇರೋದು. ಅವ್ರು ಯಾರು ಅಲ್ಲಿ ಹಿಂದೆ ಅವರು ಯಾರು ಮನ ಉಂಟು guys. ಬೇಡ ಇದು ನೀನದು ನಮ್ಮ 2 ಅಲ್ಲ, ನೀನದು ಪರಿಮಳದ ಜೊತೆ ಕೂತ್ಕೊಂಡು ಮಾತಾಡ್ತಿದ್ಯಾ ಅದೆಲ್ಲಿ? ಎಲ್ಲಿ? ಆರಿಸಿದ್ದು ಪರಿಮಳದ ಜೊತೆ ತೋರಿಸ್ತೀವಿ ಬನ್ನಿ. ಎಲ್ಲಿ? ಆಗ ಇದು ಗಿಡ ಆಗಿತ್ತಾ ಅಂತಲ್ಲ, ಈಗ ಮರ ಆಗ್ಬಿಟ್ಟಿದೆ. ಇದು 2 ಚಿನ್ನುಗಳು. ಇದಕ್ಕೆ ಮೊನ್ನೆ ಒಂಚೂರು ಹುಷಾರಿರಲಿಲ್ಲ, ಅಡ್ಮಿಟ್ ಮಾಡಿ ಬಂದಿದ್ದೆ. ಈಗ ಓಕೆ, ತೊಂದರೆ ಇಲ್ಲ. ಆದ್ರೂ ಒಂಚೂರು ಕಾಲು ಕುಣಿತ ಉಂಟು. ಇದು ಇನ್ನೊಂದು ಚಿನ್ನು. ಹಲೋ ಪಯಣ ಫ್ಯಾಮಿಲಿ ಅಂತ ನೀವು ಒಟ್ಟಿಗೆ ನಿಲ್ಲಿ, ಕ್ಲೋಸ್ ಅಪ್ ತಗೊಳ್ತೀನಿ. ಇಲ್ಲ ಒಟ್ಟಿಗೆ ನಿಲ್ರ, ಒಟ್ಟಿಗೆ ಬನ್ನಿ. ಬೇಡ ನೀವ್ರು ಇಲ್ಲಿದ್ದಾನೆ. ಇಲ್ಲಿಯಾ? ಇವಾಗ ಹೇಳಿ. ನಮಸ್ಕಾರ ಗುರು ಬೇಡ, ಸ್ವಲ್ಪ ಈ ಕಡೆ. ಈಗ ಪಯಣ ಫ್ಯಾಮಿಲಿಗೆ ಬಗ್ಗೆ 2 ಮಾತು. ಪಯಣ ಫ್ಯಾಮಿಲಿ ಬಗ್ಗೆ ಹೇಳ್ಬೇಕಂದ್ರೆ ಇವರೊಂದು ಅಷ್ಟು ದೂರ ಲೈಟ್ ಬರಲ್ಲ, ಇಲ್ಲಿ ಬಾರಲಿ. ಅದು ಯಾರದು? ಒಂದು ಮರ ಕರ್ಮ. ಗೊಂಬೆನೇ ಅದು, ಗೊಂಬೆ ತರ ಕಿತ್ತು ಬೇಡ ಗೈಸ್. ಸ್ಕೂಲಿಂದ ಇದೆಲ್ಲ ಹಾಳು ಮಾಡ್ತಾನೆ ಎನ್ವಿರಾನ್ಮೆಂಟ್. ಆಕಾಶದಲ್ಲಿ ಏಲಿಯನ್ ಬರ್ತಿದೆ, ಫುಲ್ ಬ್ಲೂ. ಆಕಾಶ ಬರಲ್ಲ. ಗುರುನ್ ತೋರಿಸಿ ಅಣ್ಣ ಸರ್. ನಿಮ್ಮನ್ನೊಂಚೂರು ತೋರಿಸ್ಕೊಳ್ಳಿ. ಕಿವಿ ಮುಟ್ಕೊಳ್ಳೋಕೆ ಚಿಂತೆ ಇಲ್ಲ, ಯಾರು ಸಿಕ್ಕಿಲ್ಲ ಗೈಸ್, ಎಲ್ಲಿಗೆ ಬಂದಿದ್ದೀವಿ ಗೊತ್ತಾ? ಒಂದು ಹಾಂಟೆಡ್ ಲೊಕೇಶನನ್ನು ಎಕ್ಸ್ಪ್ಲೋರ್ ಮಾಡೋಣ ಅಂತ ಬಂದಿದ್ದು. ಇಲ್ಲಿ ನೋಡಿ, ಹುಡುಗರೆಲ್ಲ ಬರ್ತಾವ್ರೆ. ಅಣ್ಣ ಯಾರಿಗೂ ಹೇಳ್ಬೇಡಿ ಮಾತ್ರ. ಇಲ್ಲಿ ಭಯಾನಕವಾದಂಥ ಒಂದು ಕತೆ ಉಂಟು. ಪಯಣದಲ್ಲಿ ಭಯಾನಕವಾದ ಕತೆ. ಕತೆ ಉಂಟು. ಪಯಣದಲ್ಲಿ ಭಯಾನಕವಾದ ಕತೆ. ಇಲ್ಲಿ ಭಯಾನಕವಾದಂಥ ಕತೆ ಉಂಟು. ಇಲ್ಲಿ ನಾವು ಮಾತ್ರ ಫಸ್ಟ್ ಟೈಮ್ ಬರ್ತಿರೋದು. ಇಲ್ಲಿ ಹೋದವರು ಯಾರು ರಿಟರ್ನ್ ಅಲ್ಲ. ಇವರು ಇದಕ್ಕೆಲ್ಲ ಹಾಕಬೇಕು. ಇಲ್ಲಿ ಫಸ್ಟ್ ಟೈಮ್ ಮಾಡಿ ಗೈಸ್, ಇಲ್ಲಿ ಬನ್ನಿ. ಎಂತ ಗೊತ್ತಾ? ಎಂತ ಗೊತ್ತಾ? ಇದೊಂದು ಭಯಾನಕವಾದ ಜಾಗ. ಈ ಕತ್ಲೆ ಗಂಟೆ 12ಕ್ಕೆ 7 ನಿಮಿಷ ಇದೆ ಗೈಸ್. ಸೀರಿಯಸ್ ಗಾಯ್ಸ್,
ಕಂಟೆಂಟ್ ಅಲ್ಲುಂಟು ನಮ್ದು. ಇದು ಯಾವ್ದು? ಕರ್ಕೊಂಡು ಹೋದ್ರೆ ಎಲ್ಲ ಆಯ್ತು ಮುಗಿತು. ಈ ರಾತ್ರಿಯಲ್ಲಿ ನಾವು ಬಂದಿದ್ದೀವಂತೆ ನಮ್ದೊಂದು ಧೈರ್ಯಕ್ಕೆ ನೀವು ಮೆಚ್ಚಿ ಗೈಸ್. ಇಲ್ಲಿ ಫಸ್ಟ್ ಟೈಮ್ ನಾವು ಬರ್ತಿರೋದು. ಇಲ್ಲಿ ಇದಕ್ಕಿಂತ ಮೊದಲು ಯಾರು ಟ್ರೈ ಮಾಡಿದಾರಂತ ನಮಗೂ ಗೊತ್ತಿಲ್ಲ. ನಾವು ಬಂದಿದ್ದೀವಿ ಗೈಸ್. ಇಲ್ಲಿ ಅಡುಗೆ ಇದೆ ಅಂತ ತುಂಬ ಎಂತ ಭಯಾನಕ ರಹಸ್ಯಗಳನ್ನು ನಾವು ಹೊರತೆಗಿತಿದ್ದೇವೆ ಗೈಸ್. ಬನ್ನಿ ಗೈಸ್. ಹೋಗೋ, ಶಶಿ ಲೀಡ್ ಮಾಡ್ತಾನೆ ಈಗ. ನೋಡಿ ಗೈಸ್, ಈ ಪೊದೆಯಲ್ಲೇ ಗೈಸ್, ಈ ಪೊದೆ ಇದೆಯಲ್ಲ ಗೈಸ್, ಮುಳ್ಳಿದೆ ಗೈಸ್. ಬನ್ನಿ. ಹಲವು ಸಂಗತಿಗಳ ನಡುವೆ ನಮ್ಮನ್ನ ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಹೀಗೂ ಉಂಟೆ. ಓಲ್ಡ್ ಸ್ಕೂಲ್ ಅಜ್ಜೆ ನೋಡಿ ಗೈಸ್, ಕಿಟಕಿ ನೋಡಿ ಗೈಸ್, ಓಪನ್ ಇದೆ. ಬನ್ನಿ ಹೋಗುವ. ಎಕ್ಸ್ಪ್ಲೋರ್ ದ ಥಿಂಗ್ಸ್ ದಟ್ ವಿ ಹ್ಯಾವ್ ಟು ಶೋ ಎವ್ರಿ ಒನ್. ನೋಡಿ ಗೈಸ್, ನಾವು ಬಂದು ಕೂಡಲೇ ಇಲ್ಲಿ ಬಳ್ಳಿ ಅಳ್ಳಾಡ್ತಿದೆ ಗೈಸ್. ಬಳ್ಳಿ ಅಲ್ಲ, ಅದು ಗಿಡ. ಸಾರಿ. ಅಲ್ಲಿ ಇಲ್ಲಿ ನೋಡ್ಬೋದು, ಇದು ಅದೇ ಪ್ಲೇಸ್. ರಮೇಶ್ ಎಲ್ಲ ನಿಂತ್ಕೊಂಡು ಗಂಗಾ ನಾಗವಲ್ಲಿಯಾಗಿ ಬದಲಾಗೋದು ಅಲ್ಲಿ. ಬನ್ನಿ ಹತ್ರ ಹೋಗು. ಗಂಗಾ, ಹಲೋ ಗಂಗಾ. ಒಮ್ಮೆಲೆ ಮುಖ ಬಂದಿರುತ್ತೆ. ಗಾಯ್ಸ್, ಅಲ್ಲಿದ್ದಾಯ್ತು. ಇಲ್ಲಿ ನೋಡಿ, ಅವನ ಹೆಸರೆಂತ ವಿಲನ್ ರಾಮನಾಥನ್ ಮನೆ. ರಾಮನಾಥ ಇಲ್ಲೇ ಇದ್ದಿದ್ದು ಗಾಯ್ಸ್. 100 ವರ್ಷ ಇಲ್ಲೇ ಇದ್ದಿದ್ದು. ಅಲ್ಲಿ ಕೂತು ಫಸ್ಟಿಗೆ ಅವನು ಡ್ಯಾನ್ಸ್ ಎಲ್ಲ ಇಲ್ಲಿ ಹೇಳ್ಕೊಡ್ತಿದ್ದೆ. ನೋಡಿ, ಮರ ಎಲ್ಲ ಹಂಗೆ ಬಿದ್ದಿದೆ. ಸುಮ್ಮನೆ ಆಯ್ತಾ? ಇಲ್ಲಿ ಬನ್ನಿ ಎಂತ ಅಲ್ಲಿ ಅವ ಇದು ಮಾಡೋದು, ಡ್ಯಾನ್ಸ್ ಮಾಡೋದು ಅಲ್ಲಿ. ಇಲ್ಲೆಂತ ಮಾಡೋದು? ಅಲ್ಲಿ ಡ್ರೆಸ್ ರೂಮ್ ಒಂದು ಡ್ರೆಸ್. ಅದೇ ಎಂಥದ್ದು ಒಂದು ಶಶಿ ಹಿಡಿದಿಕ್ಕೆ. ಇಲ್ಲಿ ನಾಟ್ಯ ಮಾಡ್ತಿದ್ದ ಅನ್ಸುತ್ತೆ. ನೋಡಿ, ಶಶಿ ರಮಣದಾಗಿ ಬದಲಾಗುವ ಸಮಯ ಬಂತು. ಮಾಡ ಇಲ್ಲಿಂದ ಒಳಗೆ ಹೋಗ್ಲಿಕ್ಕೆ ಉಂಟು. ಬನ್ನಿ. ಹೇಗಿದೆ ಹಾವು ನೋಡಲಿ ಈ ಕೆಳಗೆ. ಆಗಿಲ್ಲ. ನೀವು ಬರ್ತೀರಿ ಫ್ಲಾಶ್ ಹಾಕು. ರಾಮನಾಥನ್ಗೆ ಇದು ಇಂಥ ಮಳೆ ಬಂದರೆ ಎಲ್ಲ ಮರ ಅಡ್ಡ ಇರುತ್ತೆ ನೋಡಿ. ಅಯ್ಯೋ, ಓಪನ್ ಕಣ. ಎಲ್ಲ ಓಪನ್ ಕಾರ್ ತಗೊಂಡ್ರೆ ಇವನು ಓಪನ್ ಮನೆ ತಗೊಂಡ. ಬನ್ನಿ ಅಲ್ಲಿ ನಾನು ಇಲ್ಲೊಂದ ಅಲ್ಲಿ ಮೇಲೆ ಇದು ತಂತಿ ಬೆಲೆ ಉಂಟಿಲ್ಲಿ ಅಣ್ಣ. ಗ್ಯಾರಂಟಿ, ಇಲಾಖೆಯವ್ರು ನೋಡಿದ್ರೆ ಗ್ಯಾರಂಟಿ ಇವನಿಗೆ ನಾಳೆನೇ ಫೈನ್. ಇವನಿಗೂ ಇಲಾಖೆಯವ್ರಿಗೂ ಸಂಬಂಧ ತುಂಬಾ ನಂಟುಂಟು. ಬೀಜ ಬಾಯಿಗೆ ಬರುತ್ತಲ್ಲ. ಬಾಯ್ ಕಾರವಾರ ಆಗಿದ್ರೆ ಅತ್ತೆ ಬಿಡ್ತಿದ್ವಲ್ಲ. ಕಾರವಾರ ಅತ್ತೆ ಬಿಡ್ತಿದ್ದೆ, ನಮ್ಗೆ ಹೌದು ಪರಿಚಯ ಅದೇ. ಗಾಯ್ಸ್, ಇಲ್ಲಿ ನೋಡಿ, ಇವರು ನೀರು ಸರಬರಾಜು ಇಲಾಖೆಯಲ್ಲಿ ಪಾರ್ಟ್ ಟೈಮ್ ಕೆಲಸಕ್ಕಿದ್ದಾರೆ. ನಾನು ಆ್ಯಕ್ಚುಲಿ ನೀನೇ ಬರೋಣ ಅಂತ ಮಾಡಿದ್ದೆ. ಯಾವ್ದ್ರಲ್ಲಿ ಬರೋಣ? ದಂಡೆಯಲ್ಲಿ. ಅರ್ಧ ಹೋಗಿನ ಪುಕ್ಕು ಆಯ್ತು. ಪುಕ್ಕು ಆಯ್ತು. ಇವಾಗ ಹೆಂಗ್ ಬರ್ತೀಯಾ ನೋಡಿ ಗಾಯ್ಸ್. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಇವ್ರ ಹೆಸರು ಹರೀಶ್ ಅಂತ, ಶಶಿ, ಗುರು. ಇವರು ಯೂನಿಫಾರ್ಮ್ ಹಾಕೊಂಡ್ಬಿಟ್ಟಾರೆ ಇಬ್ರು. ಹಲೋ ಗೈಸ್, ಹ್ಯಾಪಿ ಕ್ರಿಸ್ಮಸ್. ಹ್ಯಾಪಿ ಕ್ರಿಸ್ಮಸ್. ಹೇಳ್ರ Merry Merry Christmas, Happy Happy Christmas, Merry Merry Christmas, Happy Happy Christmas. ಅಲ್ಲ, ಈಗ ನೀವು ತಿಂತೀರಿ, ನಾನು ಹಲೋ ಜಿಲ್ವಾ? ಇಲ್ಲ, ಅದಕ್ಕೆ ಹೋಗಿದ್ದೆ. ಪರವಾಗಿಲ್ಲ, ಟೇಸ್ಟ್ ಚೆನ್ನಾಗಿರುತ್ತೆ. ಸಾಕಾ ಅಂತ. 4 ಸಾಕು, ಇನ್ನೊಂದು ಪೀಸ್ ಕಟ್ ಮಾಡಕ್ಕಿಲ್ಲ ನಾನು ಬರುತ್ತೆ. ಹಾಗೆ
ನೀನು ಬೇಕಾದ್ರೆ ಕಟ್ ಮಾಡಿದ ಮತ್ತೆ ಹ್ಯಾರಿಸ್ ಇವನಿ ತಿನ್ಸ ನಂದದು ಅಲ್ಲಿಡಿ ಹ್ಯಾಪಿ ಕ್ರಿಸ್ಮಸ್ ಗೈಸ್. ಎಂತ ಆಗಲ್ಲ ನಮ್ಗೆ ಗೊತ್ತು ಗೈಸ್ ನಮ್ಗೆ ಈ ಥರ ಪಾಠ ಮಾಡ್ತಿದ್ದೆ ನಾವು ಟಾಪ್ ರೇಂಜಲ್ಲಿ ಬರ್ತಿದ್ವಿ. ಹಾಂ ಆ್ಯಕ್ಚುಲಾಗಿ ವಿಷಯ ಏನು ಗೊತ್ತಾ ಗೈಸ್, ಜೂನಿಯರ್ಸಿಗೆ ನೋಡಿ ಆನ್ಲೈನ್ ಕ್ಲಾಸ್ ಮಾಡ್ತಿದ್ದಾರೆ ನೋಡಿ. ನೆಕ್ಸ್ಟ್ ಕ್ವಶನ್ ಕರೆಕ್ಟ್ ಕ್ವಶನ್ ಕೇಳ್ಕೊಳ್ಳಿ. 1 minute. ಮ್ಯಾಮ್ನವ್ರ ಡೆಡಿಕೇಶನ್ಗೆ ಹ್ಯಾಟ್ಸ್ ಆಫ್ ಗೈಸ್. ನಮ್ಮ ಇನ್ನೊಬ್ರನ್ನ ತೋರಿಸ್ತೀವಿ ನೋಡಿ. ನಾಲ್ಕನ ಚಿನ್ನಿಲೆ ಸೂಪರಲ್ಲಿ ನಮ್ಮದು 3rd ಇಯರ್ ಬೇರೆ ಪ್ರಮೋಷನ್ ಆಗಿದೆ. ಅದು ಓದ್ಬೇಡ ಆಯಿತಾ, ಅದು ಓದ್ಬೇಡ, ಕಿವಿ ಕೊಡ್ಬೇಡ. ಹಾಂ ನಮ್ದು ಯಾವುದು ಗೊತ್ತಲ್ಲ, ಅಬ್ಸ್ಟ್ರಕ್ಷನ್ ಲೇಬರ್, ಬೀಚ್ ಡೆಲಿವರಿ, ಪ್ಯಾಥೋಗ್ರಾಫ್, ಅದೆಲ್ಲ ಅದು ಯಾವುದೋ ಒಂದು ವಿಡಿಯೋ ಗೊತ್ತಲ್ಲ. ಈ ಬ್ಲಾಗ್ ನೋಡಿಬಿಟ್ಟು ನಮ್ಮ ಮಮ್ಮಿ ಏನಾದರೂ ಸಿಟ್ ಮಾಡ್ಕೊಂಡು ಅವ್ರು ನೀನು ಆನ್ಲೈನ್ ಕ್ಲಾಸ್ ಮಾಡಿದ್ರು ಅಂತ ಅನ್ಕಡಿ ಬೇರೆ ಲೆವೆಲಲ್ಲಿ ನಾವು ಇರ್ತೀವಿ. ಬಾಯ್ ಗೈಸ್, ನಮ್ಮ ಮನೆಗೆ ಹೋಗ್ತೀನಿ. ಬಾಯ್. ವೆಲ್ಕಮ್ ಬ್ಯಾಕ್ ಪಯಣ ಫ್ಯಾಮಿಲಿ. ಎವ್ರಿ ವೈಸ್ ಬೆಳಿಗ್ಗೆನೇ ಬಂದಿದ್ದಾರೆ. ಈಗೆಲ್ಲ ಟಯರ್ಡ್ ಆಯಿತು. ನಂಗಂತೂ ವ್ಲಾಗ್ ಮಾಡ್ಲಿಕ್ಕೆ ಪುರ್ಸೋತಿರಲಿಲ್ಲ. ಫುಲ್ ಅಡುಗೆ ಗೈಸ್. ಬೆಳಿಗ್ಗೆ 4 ಗಂಟೆಗೆ ಎದ್ದು ಎಲ್ಲ ಅಕ್ಕಿ ತೊಳೆದು ಬಿರಿಯಾನಿ ಮಾಡಿ ಇಟ್ಟಿದ್ದೆ. ನಮ್ಮ ಮಕ್ಕಳೆಲ್ಲ ಬಂದಿದ್ದಾರೆ. ಶಂಕರ್ ಬಂದಿದ್ದಾನೆ, ಹರೀಶ್ ಬಂದಿದ್ದಾನೆ, ಕೌಶಿ ನಮ್ಮದು ಕೌಶಿ ಆ್ಯಸ್ ಎ ಸ್ಟಾಫ್ ಆ್ಯಸ್ ಎ ಫ್ರೆಂಡ್ ಆಗಿ ಬಂದಿದ್ದಾರೆ. ತುಂಬ ಖುಷಿ ಆಯಿತು. ಮಾಸ್ಟರ್ ನಮ್ಮದು ಕೌಶಿ ಮಾಸ್ಟರ್ ಬ್ರದರ್ ಅಣ್ಣ ಬೆಳಿಗ್ಗೆ 11 ಗಂಟೆ ಬಂದು ಫುಲ್ ಎಲ್ಲ ವಹಿಸ್ಕೊಂಡಿದ್ದಾರೆ. ಇವರು ರೋಡ್ ತಪ್ಪಿ ಮಟ್ಟ ತನಕ ಹೋಗಿ ಯಾರನ್ನ ಹುಡುಗಿರನ್ನೆಲ್ಲ ನೋಡ್ಕೊಂಡೆಲ್ಲ ಬಂದಿದ್ದಾರೆ ಗೈಸ್. ಗುರು ಅಣ್ಣ ಬರಬೇಕಾದ್ರೆ ಒಂದು ಬಟ್ಟೆ, ಹೋಗ್ಬೇಕಾದ್ರೆ ಇನ್ನೊಂದು ಬಟ್ಟೆ. ಕತೆ ಆಮೇಲೆ ಹೇಳ್ತೀವಿ ಮಾತ್ರ. ಆನಂದ್ ಅಣ್ಣ ಫಸ್ಟ್ ಟೈಮ್ ಮನೆಗೆ ಬರ್ತಿದ್ದಾರೆ. ತುಂಬ ಖುಷಿ ಆಯಿತು. ಆನಂದ್ ಬ್ರೋ ತುಂಬ ಇದು ಎಕ್ಸೈಟ್ಮೆಂಟಿಂದ ಬಂದಿದ್ದಾರೆ. ಆನಂದ್ ಬ್ರದ್ದು ಗಿಫ್ಟ್ ಇಲ್ಲ ಇರ್ತದೆ, ಅದು ಎಕ್ಸ್ಪೋಸ್ ಮಾಡಲಿಕ್ಕೆ ಆನಂದ್ ಬ್ರೋ, ಆನಂದ್ ಮತ್ತು ಚಂದ್ರು ಬರಬೇಕಾದ್ರೆ ಒಂದು ಗದೆನ ಎತ್ಕೊಂಡು ಬಂದಿದ್ದಾರೆ. ತೋರಿಸ್ತೀನಿ ಗೈಸ್. ನಮ್ಮ ಮನೆಯಲ್ಲಿ ಬೇಕಿತ್ತು ಗೈಸ್, ಅದನ್ನು ತಗೊಂಬಂದಿದ್ದಾರೆ. ಕ್ರಿಸ್ಮಸ್ ಟ್ರೀ ತಗೊಂಬಂದಿದ್ದಾರೆ. ಕ್ರಿಸ್ಮಸ್ ಟ್ರೀ ತಗೊಂಬಂದಿದ್ದಾರೆ. ತುಂಬ ಖುಷಿ ಆಯಿತು. ದಿಸ್ ಮೈ ಹೋಮ್ ಲೈಟಿಂಗ್. ಮನೆಗೆ ಹೊರಡ್ತಿದ್ದಾರೆ ನೋಡ್ಬೋದು. ಇವ್ರ ಜೊತೆ ರಾಜ್ಕುಮಾರಿ ಮತ್ತು ಬೋಳೆ ಬಂದಿದ್ರು, ಅವರು ಓಡೋಗ್ಬಿಟ್ಟಿದ್ದಾರೆ. ರಕ್ಷಿತನ್ ಫ್ಯಾನ್ ಇವರು. ಬಿಗ್ ಬಾಸ್ ವೋಟ್ ಮಾಡಿ. ಥ್ಯಾಂಕ್ ಯು.